ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಕೇಳ್ತಾ ಇದ್ರಿ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡಿ ಅಂತ. ಸೊ ಹಾಗಾಗಿ ಇವತ್ತೊಂದು ಈಸಿಯಾಗಿ ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನಿಮ್ಗೆ ಆಗಲೇ ಗೊತ್ತಿರ್ಬೋದು, ಇದು ಮೋಮೋಸ್ ರೆಸಿಪಿ. ಬನ್ನಿ ಆಗದೆ ಸ್ಟಾರ್ಟ್ ಮಾಡೋಣ, ತಡ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ, ಎಂಡ್ವರೆಗೂ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ರೆಸಿಪಿ ಹೇಗೆ ಮಾಡೋದು ಅಂತ. ನಾನಿವಾಗ ಫಸ್ಟು ಮೋಮೋಸ್ಗೆ ಸಾಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಸೈಡ್ಗೆ ಸೊ ಅದಕ್ಕೆ ಟೊಮೆಟೊ, ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಅದನ್ನು ನೀರಲ್ಲಿ ಸ್ಟೀಮ್ ಹಾಕಬೇಕು. ಅದು ಸ್ವಲ್ಪ ಸಿಪ್ಪೆನ ತೆಗಿಯೋ ಥರ ಬೇಯಬೇಕು. ಅದಾದಮೇಲೆ ಸೈಡ್ಗೆ ನಾನು ಇಲ್ಲಿ ಕ್ಯಾಬೇಜನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದಪ್ಪ ಸೈಜ್ ಕ್ಯಾಬೇಜನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕ್ಯಾರೆಟ್, ಆನಿಯನ್, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೋಬೇಕು. ಅದಾದಮೇಲೆ ಇಲ್ಲಿ ನಾನು ಮೈದಾ ಹಿಟ್ಟನ್ನು ಈ ಥರ ಸಾಫ್ಟಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಅದನ್ನು ಕಲಿಸ್ಬಿಟ್ಟು ಸ್ವಲ್ಪ ಎತ್ತಿಡಬೇಕು. ಯಾಕಂದರೆ ಫಸ್ಟ್ ಇಲ್ಲಿ ಸ್ಟಫಿಂಗ್ನ ರೆಡಿ ಮಾಡಿಕೊಂಡ್ರೆ ಆಮೇಲೆ ಅದು ಅಲ್ಲಿವರೆಗೂ ಅದು ಮೆತ್ತಗಾಗುತ್ತೆ, ಚೆನ್ನಾಗಿರುತ್ತೆ, ನಿಂದಿರುತ್ತೆ ಚೆನ್ನಾಗಿ. ಈಗ ಸ್ಟಫಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನೆಲ್ಲ ಸ್ವಲ್ಪ ಒಗ್ಗರಣೆ ಕೊಡಬೇಕು. ಅಂದರೆ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು. ಅದಾದಮೇಲೆ ಸ್ವಲ್ಪ ನೀವು ಕ್ಯಾರೆಟ್ ಏನು ತುರಿದಿಟ್ಕೊಂಡಿರ್ತೀರೋ ಆ ಕ್ಯಾರೆಟ್ನ ಪೂರ್ತಿ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಕೂಡ ಫ್ರೈ ಮಾಡಬೇಕು. ಅದಾದಮೇಲೆ ಕ್ಯಾಬೇಜ್ ಏನು ಫುಲ್ ತುರಿದಿಟ್ಕೊಂಡಿರ್ತೀರೋ ಅದನ್ನು ಪೂರ್ತಿ ಹಾಕಿ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಸಾಫ್ಟಾಗಿ ಬೇಯೋವರೆಗೂ ನಾವು ಬಿಡಬೇಕು. ಈಗ ನಾನು ಇಲ್ಲಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಪೆಪ್ಪರ್ ಪೌಡರ್ ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಪೆಪ್ಪರ್ ಪೌಡರ್ ಕೂಡ ಹಾಕ್ತೀನಿ. ನೀವು ಇದಕ್ಕೆ ಬೇಕಂದರೆ ಚಿಲ್ಲಿನ ಕಟ್ ಮಾಡಿ ಹಾಕೋಬೋದು ನಿಮ್ಮ ಫ್ಲೇವರ್ಗೆ. ಮಕ್ಳಿಗಾದರೆ ಬೇಡ ಅಂತ ಹೇಳ್ತೀನಿ ನಾನು, ಯಾಕಂದರೆ ತಿನ್ನಬೇಕಾದ್ರೆ ಅದು ಮಧ್ಯ ಸಿಕ್ಕಿದ್ರೆ ತುಂಬ ಖಾರ ಆಗುತ್ತೆ. ಮತ್ತು ನಾನಿಲ್ಲಿ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿ ಲಾಸ್ಟಿಗೆ ಅದು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟೇ, ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳಗಡೆ ಸ್ಟಫಿಂಗ್ ರೆಡಿ ಆಗುತ್ತೆ. ಈಗ ನಾನು ಮುಂಚೆನೇ ಕಲಸಿಟ್ಟಿರ್ತಿದ್ನಲ್ಲ ಮೈದಾ ಹಿಟ್ಟನ್ನು, ಕಲಸಿಟ್ಟಿರೋ ಅಂಥ ಮೈದಾ ಹಿಟ್ಟಲ್ಲಿ ನಾನು ಈ ಥರ ಪೂರಿ ಎಷ್ಟಗಲ ಹರ್ಕೋತೀವೋ ಅಷ್ಟಗಲ ಹರ್ಕೊಂಡು ಈ ರೀತಿ ನಾನು ಮೋದಕ ಮಾಡ್ತೀವಲ್ವ, ಸೊ ಅದೇ ರೀತಿ ನಾನು ಒಳಗಡೆ ಸ್ಟಫಿಂಗ್ನ ಹಾಕ್ಬಿಟ್ಟು ಈ ಥರ ಮಾಡಿ ಇಟ್ಟಿದ್ದೀನಿ. ಇದು ಮೋಮೋಸ್ ಶೇಪ್ ಬರುತ್ತೆ. ಸೊ ಈಗ ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆ ಒಳಗಡೆ ಈ ಮೋಮೋಸ್ನೆಲ್ಲ ಇಟ್ಟು ಅದನ್ನು ಸ್ಟೀಮ್ ಮಾಡಬೇಕು. ಸೊ ನೀರೆಲ್ಲ ಹಾಕಿ ಅದನ್ನು ಸ್ಟೀಮ್ ಮಾಡಿ ಇಟ್ಟಿದ್ದೀನಿ. ಲಾಸ್ಟಿಗೆ ಫೈನಲ್ ಲುಕ್ ಈ ರೀತಿ ಬರುತ್ತೆ. ಇದು ಮೋಮೋಸ್ ರೆಡಿ ಆಗುತ್ತೆ. ಒಂದು 5 ಮಿನಿಟ್ಸ್ ಬಿಟ್ಟರೆ ಮೋಮೋಸ್ ರೆಡಿ ಆಗುತ್ತೆ. ಈಗ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಟೊಮೆಟೊ ನಾವು ಅಲ್ಲಿ ಬೇಯಿಸ್ಕೊಂಡಿರ್ತೀವಲ್ವ ಅದನ್ನು ಈ ರೀತಿ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಟೈಮಲ್ಲಿ ಅಂದರೆ ಒಂದು 5 ನಿಮಿಷದವರೆಗೂ ಕುದಿಸ್ಬೇಕು. ಕುದಿಸಿದ್ರೆ ಅದು ಈ ರೀತಿ ಬರುತ್ತೆ. ನೀವು ಮೋಮೋಸಲ್ಲಿ ಯೂಶ್ವಲಾಗಿ ನೋಡಿರ್ತೀರಲ್ಲ, ಮೋಮೋಸ್ ತಿನ್ಬೇಕಾದ್ರೆ ಇದರಲ್ಲಿ ಎದ್ಕೊಂಡೇ ತಿನ್ನೋದು. ಇದು ನಾನು ಮನೇಲೇ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಬೇಕು. ಖಾರಕ್ಕೆ ಆಲ್ರೆಡಿ ಮೆಣಸಿನ್ಕಾಯಿ ಇರುತ್ತೆ, ಸ್ವಲ್ಪ ಉಪ್ಪು ಹಾಕಬೇಕು. ಮತ್ತು ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಟೊಮೆಟೊ ಕೆಚಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಸೇಮ್ ನಿಮಗೆ ರೋಡ್ ಸೈಡಲ್ಲಿ ಆಗಿರ್ಬೋದು, ಹೋಟೆಲಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ನಿಮಗೆ ಹೇಗೆ ಮೋಮೋಸ್ ಸೈಡ್ಗೆ ಇದು ಕೊಟ್ಟಿರ್ತಾರೋ ಅದೇ ರೀತಿ ಫ್ಲೇವರ್ ಬರುತ್ತೆ ನಿಮಗೆ. ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಟೊಮೆಟೊ ಕೆಚಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಅದು ಕೆಚಪ್ಪೆಲ್ಲ ಹಾಕಾದಾದ್ಮೇಲೆ ಸ್ವಲ್ಪ ಲಾಸ್ಟಿಗೆ ನೀವು ವೆನಿಗರ್ ಬರುತ್ತಲ್ಲ, 1 ಟೇಬಲ್ ಸ್ಪೂನಷ್ಟು ವೆನಿಗರ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಅದು ಅಷ್ಟೇ, ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಸೊ ಇಲ್ಲಿ ಟೊಮೆಟೊ ಕೆಚಪ್ ಮತ್ತು ವೆನಿಗರ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ, ಅದು ಫ್ಲೇವರ್ ಕೊಡೋದಕ್ಕೆ. ಸೇಮ್ ನಮಗೆ ಹೋಟೆಲ್ ಸ್ಟೈಲ್ ರೆಸ್ಟೋರೆಂಟಲ್ಲೆಲ್ಲ ಹೇಗೆ ಮೋಮೋಸ್ ಸೈಡ್ಗೆ ಇದು ಕೊಟ್ಟಿರ್ತಾರೋ ಅದೇ ರೀತಿ ಮಾಡಿದ್ದೀನಿ. ಲಾಸ್ಟಿಗೆ ಫೈನಲಾಗಿ ಈ ರೀತಿ ಮೋಮೋಸ್ ಆಗಿದೆ. ಈ ಮೋಮೋಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಹಾಕೋ ವಿಡಿಯೋಸ್ ಅಪ್ಡೇಟ್ಸ್ ನಿಮಗೆ ಬೇಗ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಆಸ್